ಎವ್ರಿವನ್. ರಾಸಾಯನಿಕ ಸಮೀಕರಣಗಳು ಪಾಠದ 16ನೇ ಪ್ರಶ್ನೆಯನ್ನ ನೋಡೋಣ. ಚಿಪ್ಸ್ ತಯಾರಕರು ಚಿಪ್ಸ್ ಚೀಲಗಳನ್ನ ನೈಟ್ರೋಜನ್ ಅನಿಲದಲ್ಲಿ ತುಂಬಿರ್ತಾರೆ. ಆ ಒಂದು ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಕೂಡ ತುಂಬಿಸಿರ್ತಾರೆ. ಅದು ಯಾಕೆ ಅಂತ ಕೇಳ್ತಾ ಇದ್ದಾರೆ. ನಾವು ಈ ಅಭ್ಯಾಸದಲ್ಲಿ ರಾಸಾಯನಿಕ ಸಮೀಕರಣಗಳು ಪಾಠದಲ್ಲಿ ತುಕ್ಕು ಹಿಡಿಯೋದು ಮತ್ತೆ ಇನ್ನೊಂದು ಕಮಟುವಿಕೆಯನ್ನ ನಾವು ನೋಡಿದೀವಿ ಅಲ್ವಾ. ಅದು ಯಾವುದರ ಒಂದು ರಿಸಲ್ಟ್ ಆಗಿರತ್ತೆ, ಏನಾದಾಗ ನಮ್ಗೆ ತುಕ್ಕು ಹಿಡಿಯೋದು ಅಥವಾ ಕಮಟುವಿಕೆ ಆಗತ್ತೆ? ಯಾವಾಗ ನಾವು ಚಿಪ್ಸ್ ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಹಾಗೆ ಬಿಡ್ತೀವೋ ಆಗ ಅದು ಗಾಳಿಯಲ್ಲಿರುವಂತಹ ಆಮ್ಲಜನಕದ ಜೊತೆಗೆ ವರ್ತಿಸತ್ತೆ, ಆಮ್ಲಜನಕ ಸೇರ್ಪಡೆ ಆಗತ್ತೆ. ಆಮ್ಲಜನಕ ಸೇರ್ಪಡೆ ಆಗ್ತಾ ಇದೆ ಅಂತ ಅಂದ್ರೆ ಅರ್ಥ ಉತ್ಕರ್ಷಣೆ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಈ ಒಂದು ನೈಟ್ರೋಜನ್ ಅನಿಲವನ್ನ ಅವರು ಸೇರ್ಸೋದು ಉತ್ಕರ್ಷಣೆಯನ್ನ ತಡೆಗಟ್ಟೋದಿಕ್ಕೆ, ಚಿಪ್ಸ್ ಹಾಳಾಗದೆ ಇರ್ಲಿ ಅಂತ ಹೇಳಿ, ಉತ್ಕರ್ಷಣೆಗೆ ಒಳಗಾಗಿ ಚಿಪ್ಸ್ ಹಾಳಾಗದೆ ಇರ್ಲಿ ಅನ್ನೋ ಕಾರಣಕ್ಕೆ ನೈಟ್ರೋಜನ್ ಅನಿಲವನ್ನ ಸೇರಿಸಿರ್ತಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ ಬಿ, ಉತ್ಕರ್ಷಣೆಯನ್ನ ತಡೆಗಟ್ಟುವುದು.